ಅಹಿಂದ ಗಟ್ಟಿ ಧ್ವನಿ ನಾಯಕ, ರಾಜ್ಯದಲ್ಲಿ ಅತಿ ಹೆಚ್ಚು ಬಜೆಟ್ ಮಂಡನೆ ಮಾಡಿರುವಂತಹ ಬಜೆಟ್ ಚಾಂಪಿಯನ್, ಅದರ ಜೊತೆಗೇನೆ ಮತ್ತೊಂದು ದಾಖಲೆಗೆ ಮುಂದಾಗಿದ್ದಾರೆ. ಸಿಎಂ ಆಗಿ ದೇವರಾಜ್ ಅರಸು ದಾಖಲೆಯನ್ನ ಸಿದ್ದರಾಮಯ್ಯನವರು ಈಗ ಮುರಿದಿದ್ದಾರೆ. ಸಿಎಂ ಆಗಿ ಸಿದ್ದರಾಮಯ್ಯ ಹೆಚ್ಚು ಅವಧಿ ಸೇವೆ ಸಲ್ಲಿಸಿದಂತಹ ಕೀರ್ತಿ, 7 ವರ್ಷ 7 ತಿಂಗಳು 20 ದಿನ. ದೇವರಾಜ್ ಅರಸು ಈ ಹಿಂದೆ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನ ವಹಿಸಿಕೊಂಡಿದ್ರು. ಈಗ ದೇವರಾಜ್ ಅರಸು ಅವರ ದಾಖಲೆಯನ್ನ ಸಿಎಂ ಸಿದ್ದರಾಮಯ್ಯನವರು ಮುರಿದಿದ್ದಾರೆ. ಅರಸು ಬಳಿಕ ಪೂರ್ಣಾವಧಿ ಸಿಎಂ ಆಗಿದ್ದು ಸಿದ್ದರಾಮಯ್ಯನವರೇ. ದೇವರಾಜ್ ಅರಸು ದಾಖಲೆಯನ್ನ ಸಿಎಂ ಸಿದ್ದರಾಮಯ್ಯನವರು ಮುರಿದಿದ್ದಾರೆ. ಹೆಚ್ಚು ದಿನಗಳ ಕಾಲ ಸಿಎಂ ಆಗಿ ಕಾರ್ಯನಿರ್ವಹಿಸಿದ ಕೀರ್ತಿ ಅದು ಸಿದ್ದರಾಮಯ್ಯನವರಿಗೆ ಸಲ್ಲುತ್ತೆ. ಸಿಎಂ ಆಗಿ 7 ವರ್ಷ 7 ತಿಂಗಳು 20 ದಿನ ಈಗ ಟಗರು ಪೂರೈಸಿದೆ ಅನ್ನೋದು ಈಗ ಗೊತ್ತಾಗ್ತಾ ಇದೆ. 2013ರಲ್ಲಿ ಅಹಿಂದ ಅನ್ನುವಂತಹ ಅಸ್ತ್ರವನ್ನು ಪ್ರಯೋಗಿಸಿ ರಾಜ್ಯದಾದ್ಯಂತ ಒಂದು ಪ್ರಚಾರವನ್ನು ಮಾಡಿ ಸಿಎಂ ಗಾದಿಗೆ ಏರ್ತಾರೆ. ಕಂಪ್ಲೀಟ್ 5 ವರ್ಷ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ವಹಿಸ್ಕೊಳ್ತಾರೆ. ಅದಾದ ಮೇಲೆ ಈಗ ಅಗೈನ್ 2023ರಲ್ಲೂ ಕೂಡ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಒಂದು ಅಭೂತಪೂರ್ವ ಗೆಲುವನ್ನು ಸಾಧಿಸುತ್ತೆ, ಸಿಎಂ ಆಗಿದ್ದಾರೆ. ಮತ್ತೊಂದು ಕಡೆ ದೇವರಾಜ್ ಅರಸು ಅವರು ಕೂಡ ಒಂದು ದಾಖಲೆಯನ್ನು ಮಾಡಿದರು. ಆ ದಾಖಲೆಯನ್ನು ಈಗ ಸಿದ್ದರಾಮಯ್ಯನವರು ಮುರಿದಿದ್ದಾರೆ. ಅವರೇನ್ ದಾಖಲೆ ಮುರಿತಿದ್ದಾರೆ. ದೇವರಾಜ್ ಅವರಷ್ಟೇ ಕಾಲದ ಆಡಳಿತವನ್ನ ಮಾಡಿರೋದು. ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೀನಿ, ಶುಭಾಶಯ ಕೋರ್ತೀನಿ. ದೇವರಾಜ್ ಅವರು ಒಂದು ಒಳ್ಳೆ ಜನನಾಯಕರಾಗಿ ಕೆಲಸ ಮಾಡಿದ್ರು. ಇವರು ಆಡಳಿತವನ್ನು ಮಾಡಿದ್ದಾರೆ. ಆದ್ರೆ ಈ 2ನೇ ಅವಧಿನಲ್ಲಿ ಬಂದ ನಂತರ ಅವ್ರು ಸಾಧನೆ ಮಾಡಿದ್ದಾರೆ, ಒಪ್ಕೋತೀವಿ. ಈಗೇನು ಹೆಚ್ಚಿನ ದೇವರಾಜ್ ಅವರ ದಾಖಲೆ ಮುರಿದಿದ್ದಾರೆ. ಆದ್ರೆ ಆಡಳಿತ ಅವ್ರ ವೈಯಕ್ತಿಕ ಸಾಧನೆ ಚೆನ್ನಾಗಿದೆ. ಆದ್ರೆ ಒಂದು ಸರ್ಕಾರವಾಗಿ ಒಂದು ಮುಖ್ಯಮಂತ್ರಿಯಾಗಿ ವಿಫಲರಾಗಿದ್ದಾರೆ ಅಂತಲೂ ಸಹ ಹೇಳ್ತೀನಿ. ಒಂದ್ ಕಡೆ ದಾಖಲೆ ಮುರಿದಿದ್ದಾರೆ, ಬಟ್ ಮ್ಯಾಚ್ ಸೋತು. ಹತ್ತಿರ ನೀವು ಕೇಳಿದ್ರೆ ಏನೇನು ಇಲ್ಲ ರೀ. ಆಡಳಿತ ಅನ್ನೋಂಥದ್ದು ನೀವು ನಿಜಕ್ಕೂ ಹೇಳ್ಬೇಕಂದ್ರೆ, ನಾನು ಒಬ್ಬ ಪ್ರತಿಪಕ್ಷದ ಶಾಸಕ ಆಗಿ ನಾನು ಮಾತಾಡ್ತಿದ್ದೀನಿ ಅಂತಲ್ಲ, ಒಬ್ಬ ಕನ್ನಡಿಗನಾಗಿ, ಒಬ್ಬ ನಾಗರಿಕನಾಗಿ ಹೇಳೋದಾದ್ರೆ ಸಂಪೂರ್ಣವಾಗಿ ಕೈ ಚೆಲ್ಲಿ ಕೂತಿರುವಂತ ಮುಖ್ಯಮಂತ್ರಿ ಏನಾರ ಕರ್ನಾಟಕ ಇತಿಹಾಸದಲ್ಲಿ ಯಾರನ್ನಾರು ನಾವು ನೋಡಿದ್ರೆ ಸನ್ಮಾನ್ಯ ಸಿದ್ದರಾಮಯ್ಯ. ಮೊದಲನೇದಾಗಿ ಅವರೇನ್ ದಾಖಲೆ ಮುರಿತಿದ್ದಾರೆ. ದೇವರಾಜ್ ಅವರಷ್ಟೇ ಕಾಲದ ಆಡಳಿತವನ್ನ ಮಾಡಿರೋದು. ಅವರಿಗೆ ದಾಖಲೆಯಂತೂ ಹೆಚ್ಚು ದಿನ ಮುಖ್ಯಮಂತ್ರಿಗಳು ಆದ್ರು ಅನ್ನುವಂತ ದಾಖಲೆಯಂತೂ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಮಾಡಿದ್ರು. ಆದ್ರೆ ದೇವರಾಜ್ ಅರಸು ಅವರ ಆಡಳಿತವನ್ನ ಇವ್ರು ಕೊಟ್ರ ಅಂತ ಹೇಳಿದ್ರೆ ನಾನು ಹೇಳ್ತೇನೆ ಇಲ್ಲ ಅಂತ. ಕಾರಣ ಏನು ಅಂತಂದ್ರೆ, ಫಾರ್ ಎಕ್ಸಾಂಪಲ್ ತೆಗೆದುಕೊಳ್ಳಿ, ಕರ್ನಾಟಕ ರಾಜ್ಯದಲ್ಲಿ ಒಂದ್ ರೀತಿ ಗೂಂಡಾ ಸರ್ಕಾರ ಇಮೇಜ್ ಬಂದಿದೆ. ಲಾ ಅಂಡ್ ಆರ್ಡರ್ ಅಂತಕ್ಕಂಥದ್ದು ಸಂಪೂರ್ಣವಾಗಿ ಕೊಲ್ಯಾಪ್ಸ್ ಆಗ್ತಾ ಇದೆ. ಡ್ರಗ್ಸ್ ಎಲ್ಲಿ ನೋಡಿದ್ರು ಕೂಡ ಡ್ರಗ್ಸ್ ಹಾವಳಿ ಆಯ್ತಾ. ಎಲ್ಲ ಡ್ರಗ್ಸ್ಗೆ ಯುವಕರೆಲ್ಲರೂ ಹಾಳಾಗ್ತಾ ಇದ್ದಾರೆ. ಪೊಲೀಸರನ್ನೇ 133 ಜನ ಪೊಲೀಸರು ಸಸ್ಪೆಂಡ್ ಆಗಿದ್ದಾರೆ ಈ ವಿಷಯಕ್ಕೆ. 133 ಜನ ಪೊಲೀಸರು, 3 ಜನ ಇನ್ಸ್ಪೆಕ್ಟರ್ಗಳು ಸಸ್ಪೆಂಡ್ ಆಗಿದ್ದಾರೆ ಡ್ರಗ್ಸ್ ವಿಷಯದಲ್ಲಿ. ಆಮೇಲೆ 2ನೇ ವಿಷಯಕ್ಕೆ ಬರ್ತೀನಿ. ಬಳ್ಳಾರಿನಲ್ಲಿ ಗಲಾಟೆ. ಅಲ್ಲಿನ MLA ಏನ್ ಮಾತಾಡ್ತಾರೆ, 5 ನಿಮಿಷದಲ್ಲಿ ಬಳ್ಳಾರಿನ ಭಸ್ಮ ಮಾಡಿ ಬರ್ತಾ ಇದ್ದೆ, 10 ನಿಮಿಷದಲ್ಲಿ ಜನಾರ್ದನ್ ರೆಡ್ಡಿ ಮನೆಯನ್ನ ಸುಟ್ಟು ಹಾಕಿ ಬರ್ತಾ ಇದ್ದೆ. ಅಂದ್ರೆ ಈ ರೀತಿ ಶಾಸಕರೇ ಇವ್ರ ಸರ್ಕಾರದಲ್ಲಿ ಮಾತಾಡ್ತಾ ಇದ್ದಾರೆ. ಅದು ಕಾಂಗ್ರೆಸ್ ಸರ್ಕಾರದ ಶಾಸಕರು. ಆಮೇಲೆ ಮಂತ್ರಿಗಳು ಹೇಳ್ತಾ ಇದ್ದಾರೆ, MLAಗಳು ಮಾತಾಡ್ತಿದ್ದಾರೆ ಕಾಂಗ್ರೆಸ್ ಪಾರ್ಟಿನಲ್ಲಿ, ನಮಗೆ ಅನುದಾನ ಇಲ್ಲ, ನಮಗೆ ರಸ್ತೆ ಗುಂಡಿ ಮುಚ್ಚಕ್ ಹಣ ಇಲ್ಲ, ನಾನು ಈ ಹಣೆ ಬರಕ್ ನಾನು ಯಾಕಾರೋ ಶಾಸಕನಾದ್ನೋ ಏನೋ ಅಂತ ಕಾಂಗ್ರೆಸ್ ಶಾಸಕರು ಮಾತಾಡ್ತಾ ಇದ್ದಾರೆ. ಅಭಿವೃದ್ಧಿ ಅನ್ನೋದು ಸಂಪೂರ್ಣವಾಗಿ ಸ್ಥಗಿತ ಆಗಿದೆ. ಆದ್ರಿಂದ ನನಗನ್ಸುತ್ತೆ ಹೆಚ್ಚು ದಿನಗಳು ಮುಖ್ಯಮಂತ್ರಿ ಆದ್ರೂ ಒಳ್ಳೆ ಆಡಳಿತವನ್ನ ಕೊಡ್ಲಿಲ್ಲ, ಸಂಪೂರ್ಣವಾಗಿ ವಿಫಲ ಆದ್ರು ಅಂತ ಹೇಳೋದಕ್ಕೆ ದುರಾದೃಷ್ಟ. ಇವತ್ತು ಯಾರು ಎಷ್ಟು ದಿವಸ ಮುಖ್ಯಮಂತ್ರಿಗಳಾಗಿದ್ರು ಅಂತಲ್ಲ, ಎಷ್ಟು ದಿವಸ ಜನಪರ ಆಡಳಿತವನ್ನು ಕೊಟ್ರು, ರಾಷ್ಟ್ರೀಯವಾದ ಆಡಳಿತ ಕೊಟ್ರು ಅನ್ನೋದು ಇಂಪಾರ್ಟೆಂಟ್. ಇವತ್ತು ಮುಖ್ಯಮಂತ್ರಿಗಳು ದೇವರಾಜ್ ಅರಸು ಅವರ ಸಾಧನೆಯನ್ನ ಮೆಟ್ಟಿಲೋದಕ್ಕೆ ನಮ್ದು ಅಭಿನಂದನೆಗಳು ಸಲ್ಲಿಸೋಣ. ಆದ್ರೆ ಇದ್ರ ಮಧ್ಯೆ ಹೇಳ್ತೀನಿ, ಅವರ ಅವಧಿಯನ್ನ ನೀವು ಮೀರ್ತಿದ್ರ, ಅದರ ನಿರ್ಧಾರಗಳು ಕೂಡ ಅವರನ್ನು ಮೀರಿ ಬರೋ ರೀತಿ ಆಗ್ಬೇಕು. ನಮ್ಮ ಒಂದು ಅಪೇಕ್ಷೆ ಇದೆ ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದ ನಾಗರಿಕರ ಪರವಾಗಿ.
ಯಾವ ಅಕ್ರಮ ವಲಸಿಗರಿಗೆ ನೀವು ಮನೆ ಕೊಡ್ಬೇಕು ಅಂತ ತೀರ್ಮಾನ ಮಾಡಿದಿರಲ್ಲ, ಈ ಸಂದರ್ಭದಲ್ಲಿ ನೀವು ವಾಪಸ್ ತಗೊಳ್ಳಿ. ಯಾಕಂದ್ರೆ ನೀವು ಕೊಟ್ಟಿರೋದು ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲೇ. ನಾವು ಈ ಕ್ಷೇತ್ರದ ನಿವಾಸಿಗಳು ಅವರೆಲ್ಲರ ಪರವಾಗಿ ನಿಮ್ ಮನವಿ ಮಾಡ್ತೀನಿ. ನಿಮ್ಮ ಸಾಧನೆಗೆ ನಮ್ಮ ಅಭಿನಂದನೆ ಇದೆ. ಆದ್ರೆ ಆ ಸಾಧನೆ ಜೊತೆಗೆ ನೀವು ಒಂದ್ ಒಳ್ಳೆ ಕೆಲಸ ಬ್ಯಾಟರ್ನ್ಪುರಕ್ಕೆ ಮಾಡ್ಬೇಕು. ಯಾರ ಈ ರೀತಿ ಅಕ್ರಮವಾಗಿ ಬಂದವರು ಅವ್ರಿಗೆ ಯಾರಿಗೂ ಮನೆ ಕೊಡೋದು ಬೇಡ, ಅವ್ರನ್ನ ಖಾಲಿ ಮಾಡಿಸ್ಕೊಡಿ ಅಂತ ವಿನಂತಿ ಮಾಡ್ತೀನಿ. ನಾನು ಅವ್ರ ಸರ್ಕಾರಕ್ಕೆ ಮಾಡಿಸ್ಕೊಡ್ತಕ್ಕಂಥ ದೊಡ್ಡವನ್ ನಾನಲ್ಲ. ಆದ್ರೆ ಇವತ್ತು ಜನಪರವಾದಂತ ಆಡಳಿತವನ್ನ ಕಾಂಗ್ರೆಸ್ ಸರ್ಕಾರ ಕೊಡ್ತಾ ಇಲ್ಲ, ಮುಖ್ಯಮಂತ್ರಿಗಳು ಕೊಡ್ತಾ ಇಲ್ಲ.